ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಮತ್ತು ಮಹಾರಾಜರು ನೀವೆಲ್ಲ ಒಳ್ಳೆ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡ್ಲತ್ತೇಳಿ ಮಹಾರಾಜರ ಚೆನ್ನಾಗಿ ಪ್ರಾರ್ಥನೆ ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಆರಂಭ ಮಾಡ್ಕೊಳ್ಳೋಣ. ಇವತ್ತು ಮಹಾರಾಜರ ಅತ್ಯಂತ ಸರಳ ಸೇವೆ, ಯಾಕಂದ್ರೆ ಸ್ವಾಮಿ ಮಹಾರಾಜರ ಬಗ್ಗೆನೇ ನಿಮ್ಮ ಜೊತೆ ಸೇವೆ ಶೇರ್ ಮಾಡ್ಕೋವಂಥ ಒಂದು ಅವಕಾಶ ನನಗೆ ಸಿಕ್ಕೈತಿ. ಮಹಾರಾಜರು ನನಗೆ ಕೊಟ್ಟಿದ್ದಾರೆ ಅಂದರೆ ಅದನ್ನು ಚಿರಋಣಿಯಾಗಿ ಸದಾ ಇರ್ತೇನೋ. ನನ್ನ ಕಡೆಯಿಂದ ಎಷ್ಟಾದೈತೆ ಅಷ್ಟು ಸೇವಾ ನಿಮ್ಮ ಜೊತೆ ಪ್ರಸಾರ ಮಾಡ್ಕೋ ಅಥವಾ ನಿಮ್ಮ ಜೊತೆ ಶೇರ್ ಮಾಡ್ಕೋ ಅಂತ ಪ್ರಯತ್ನವನ್ನು ಮಾಡ್ತಾ ಬಂದೇನು. ಅದಕ್ಕೆಲ್ಲ ನಿಮ್ಮ ಪ್ರೀತಿ ಸಪೋರ್ಟ ಹೆಚ್ಚಿನ ಪ್ರಮಾಣದಲ್ಲಿ ನೀವು ನೀಡ್ಕೋದ್ರಿ. ಅದೇ ರೀತಿ ಇವತ್ತಿನ ಕೂಡ ಈ ಸೇವೆ ನಾವು ಪ್ರತಿ ಗುರುವಾರ ಮಾಡ್ಬೇಕು ನೋಡ್ರಿ. ಮಹಾರಾಜರ ಸೇವೆ ಪ್ರತಿನಿತ್ಯ ನಾವಂತೂ ನಿತ್ಯ ಸೇವೆ ಮಾಡ್ತೇವೆ, ಆದರೆ ಮಹಾರಾಜರಿಗೆ ಅತ್ಯಂತ ಆರತಿ ಸೇವೆ ಯಾರ್ಯಾರು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅವ್ರು ಸ್ಟಾರ್ಟ್ ಮಾಡಿರಿ. ಯಾಕಂದ್ರೆ ಆರತಿಗೆ ಅಷ್ಟು ಮಹತ್ವ ಐತಿ. ಆರತಿ ಅಂದ್ರೆ ಅಂತಃಕರಣದಿಂದ ನಾವು ಮಹಾರಾಜರನ್ನಲ್ಲಿ ಕರಿತಿರ್ತೇವೆ. ಮಹಾರಾಜರ ಅಲ್ಲಿ ತಮ್ಮ ನಿರ್ಗುಣ ಸ್ವರೂಪದಾಗ ನಿಮ್ಮ ಜೊತೆ ಇದೆ ಅನ್ನೋ ಒಂದು ಎಷ್ಟೋ ಪ್ರಚಿತಿ ಎಷ್ಟೋ ಅನುಭೂತಿಗಳನ್ನು ತಮ್ಮ ಭಕ್ತರಿಗೆ ನೀಡಿದಂಥ ಸೇವೆ ಏನಿದ್ರ ಅದು ಆರತಿ ಸೇವೆ ಆಗಿದೆ. ನೀವು ಸುತ್ತಮುತ್ತ ಕೇಂದ್ರ ಇದ್ದು ಅಂದ್ರೆ ಪ್ರತಿ ಗುರುವಾರ ಅಲ್ಲಿ ಸಾಯಂಕಾಲ 6 ಗಂಟೆಗೆ ಆರತಿ ಆಗ್ತಿರ್ತೈತೆ. ಅಲ್ಲಿ ಹೋಗ್ರಿ, ಅನುಕೂಲ ಇತ್ತಂದ್ರೆ ಪ್ರತಿಯೊಬ್ಬರು ಕೂಡ ಹೋಗ್ರಿ ಕೇಂದ್ರದಾಗ ಆರತಿ ಮಾಡ್ರಿ, ಅಲ್ಲಿ ಸ್ವಚ್ಛತೆ ಮಾಡ್ರಿ, ಕೇಂದ್ರದಾಗ ಸಣ್ಣ ಪುಟ್ಟ ಕೆಲಸಗಳು ಮಾಡ್ರಿ. ನೋಡ್ರಿ ಮಹಾರಾಜರು ನಿಮ್ಮ ಜೀವನದಾಗಿರುವ ಎಷ್ಟೋ ದೊಡ್ಡ ಸಮಸ್ಯೆಗಳು ಈಸಿಯಾಗಿ ತೆಗೆದು ಹಾಕ್ತಾರೋ ಅನ್ನೋದು ನಿಮಗೆ ಗೊತ್ತು ಕೂಡ ಆಗೋಲ್ಲ. ಯಾಕಂದ್ರೆ ಮಹಾರಾಜರು ನಾವು ಕೇಂದ್ರ ಸ್ವಚ್ಛ ಮಾಡ್ಕೋದಂದ್ರೆ ಅಲ್ಲಿ ನಾವು ನಮ್ಮ ಜೀವನದಾಗಿನ ಕಸ ಹೊಲಸ ಏನು ಕಷ್ಟಗಳು ಇರ್ತಾವೆ ಮಹಾರಾಜರು ಅದನ್ನು ಸ್ವಚ್ಛ ಮಾಡ್ತಿರ್ತಾರೆ. ಇದೊಂದು ನಂಬಿಕೆ ನಿಮ್ಗೆಲ್ಲರಿಗೂ ಇರಲಿ. ಇನ್ನು ಮಹಾರಾಜರ ಆರತಿ ಈ ಸೇವೆ ಯಾವ ರೀತಿ ಮಾಡಬೇಕು, ದಿಂಡೋರಿ ಪ್ರಣೀತ್ವದಿಂದ ಮಹಾರಾಜರ ಆರತಿ ಕೊಟ್ಟಿದ್ದಾರೆ. ಅಥವಾ ಈಗ ಈಸಿ ಮೆಥಡ್ ಅಂದರೆ ಎಲ್ಲರ ಕಡೆ ಮೊಬೈಲ್ ಇದಾವೆ. ಮೊಬೈಲ್ದಾಗ ನೀವು ಆ ಮಹಾರಾಜರ ಶ್ರೀ ಸ್ವಾಮಿ ಸಮರ್ಥ ಆರತಿ ಅಥವಾ ಹೊಡೆದ್ರ ಟೈಪ್ ಮಾಡ್ರಿ ಅಂದ್ರೆ ಮಹಾರಾಜರ ಅತ್ಯಂತ ಸರಳವಾಗಿ ಅತ್ಯಂತ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಆರತಿಗಳಲ್ಲಿ ಹತ್ತವು. ಆ ಆರತಿ ನೀವು ಮಾಡ್ಬೋದು. ಆರತಿ ಮಾಡ್ಬೇಕಾದ್ರೆ ಕರ್ಪೂರ ಆರತಿ ಮಾಡಬೇಕು, ದೀಪದ ಆರತಿ ನೋಡ್ರಿ ನಿಮ್ಗೆ ಹೆಂಗೆ ಅನುಕೂಲ ಇರ್ತೈತೆ ಆ ರೀತಿ ಮಾಡಿರಿ. 2 ದೀಪಗಳು ತೊಗೊರಿ, ಹೂಬತ್ತು ತೊಗೊರಿ, ದೀಪದ ತುಪ್ಪದ ತೊಗೊರಿ, ಎಣ್ಣೆ ತೊಗೊರಿ, ಯಾವ್ದು ಇದ ತೊಗೊರತ್ತೆ ಹೇಳಿ ನಿಮ್ಗೆ ಯಾವ್ದು ಅನುಕೂಲ ಇರ್ತೈತೆ ಅದು ತೊಗೊರಿ. ಇಲ್ಲ ಅಂದ್ರೆ ನೀವು ಸಹಜ ಒಂದು ಉದ್ಬತ್ತಿ ಒಂದು ದೀಪ ಹಚ್ಕೊಂಡು ಕೂಡ ಆರತಿ ಮಾಡಿದ್ರು ನಡ್ದೀನಿ. ಆದರೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಾವು 2 ಜೋಡು ದೀಪಗಳನ್ನ ಇಟ್ಟು ನಾವು ಆರತಿಯನ್ನು ಮಾಡ್ತಿರ್ತೇವೆ. ಆರತಿ ತೊಗೊರಿ, ಆರತಿ ಮಾಡ್ಕೋರಿ ಅಥವಾ ಕರ್ಪೂರ ಆರತಿ ಮಾಡಿರಿ. ಮಹಾರಾಜರ ಆರತಿ ಅಂದ್ರೆ ದಿಂಡೋರಿ ಪ್ರಣೀತ ಇದೇನು ನಿತ್ಯ ಸೇವೆ ಗ್ರಂಥ ಇಲ್ಲ. ಇದು ಸೇವೆ ನಿಮಗೆ ಬೇಕಾಗಿತ್ತಂದ್ರೆ ನೀವು ಶೈಲೇಶನ ಕಾಂಟ್ಯಾಕ್ಟ್ ಮಾಡಿರಿ, ಅವರು ಕೂಡ ನಿಮ್ಗೆ ಹಾಕ್ತಾರೋ. ಇದ್ರ ರೇಟ್ ಈಗ ನಂಗೆ ಎಷ್ಟೈತಿ ಗೊತ್ತಿಲ್ಲ, ಆದರೆ ನಾ ತೊಗೊಂಡಾಗ ಇದ್ರ ರೇಟ್ 150 ಇಷ್ಟರೊಳಗೆ ಇದ್ದಿರ್ಬೇಕು, ಅಷ್ಟು ನಂಗೆ ನೆನಪಿಲ್ಲ. ಈಗ ತೊಗೊಂಡನ ಇದನ್ನು 10 ವರ್ಷ ಮೇಲೆ ಆಯಿತು. ಹಾಗಾಗಿ ಈ ಸ್ತ್ರೋಗ ಮಹಾರಾಜರ ಆರತಿ ಕೊಟ್ಟಿದ್ದಾರೆ. ಬೆಳಗ್ಗೆ ಯಾವ ಆರತಿ ಅನ್ನೋದ, ಸಾಯಂಕಾಲ ಯಾವ ಆರತಿ. ಮಹಾರಾಜರದ ಬೆಳಗ್ಗೆ ಕಾಕಡ ಆರತಿ, 8:30 ಆರತಿ, 10:30 ಆರತಿ ಮತ್ತು ಸಾಯಂಕಾಲ 6:30 ಆರತಿ. ಮತ್ತು ವಿಶೇಷ ದಿನಗಳಲ್ಲಿ ಮಧ್ಯಾಹ್ನ 12 ಆರತಿ ಮಾಡ್ತಾರೆ, ಅಂದ್ರೆ ದತ್ತ ಜಯಂತಿಗೆಲ್ಲ ಮಾಡ್ತಿರ್ತಾರೆ. ಹಾಗಾಗಿ ಇಷ್ಟ ಆರತಿ ಉಳಿದವು. ನಿಮ್ಗೆ ಎಷ್ಟು ಆದಿಲ್ಲ ನಾ ಇದೇ ಮಾಡಿರಿ ಅದೇ ಮಾಡಿರಿ ಅಂತ ಹೇಳೋದು. ನೀವು ಪ್ರತಿ ಗುರುವಾರ ಇದನ್ನು ಮಾಡ್ಕೊತ ಹೋಗ್ರಿ. 100 ಯಾವಾಗ ಯಾವುದೋ ಭಕ್ತ 108 ಆರತಿ ಪೂರ್ಣ ಆಗ್ತಲ್ಲ, ಅಸಾಧ್ಯವಾದ ಒಂದು ಕೆಲಸನೂ ಕೂಡ ಮಹಾರಾಜರ ಸಾಧ್ಯವಾಗಿ ಮಾಡ್ತಿರ್ತಾರೆ. ಹಾಗಾಗಿ ಆರತಿ ಇಲ್ಲಿ ನೋಡ್ರಿ ಆರತಿ ಕೊಟ್ಟಿದ್ದಾರೋ. ನಿತ್ಯ ಸೇವೆದಾಗ ನಾ ಆರತಿ ಯಾವ ರೀತಿ ಮಾಡೋದು ಅನ್ನೋದು ಸಕಟ್ಟು ವಿಡಿಯೋ ಹಾಕಿದೇನು. ಇಲ್ಲಿ ಮಹಾರಾಜರು ಅವ್ರ ಟೈಮಿಂಗ್ ಸಕಟ್ಟು ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಸಾಯಂಕಾಲ 6ರಿಂದ 6:20ಕ್ಕೆ 6:20 6:30 ಸ್ಟಾರ್ಟ್ ಆಗ್ತಾವೆ. ಮೊದಲನೇದಾಗಿ ಗಣಪತಿ ಆರತಿ ಇರ್ತೈತಿ. ಆನಂತರ ಸ್ವಾಮಿ ಮಹಾರಾಜರ ಆರತಿ, ದತ್ತಾತ್ರೇಯ ಆರತಿ, ನಾರಾಯಣ ಆರತಿ, ಗಾಯತ್ರಿ ಮಾತೆ ಆರತಿ, ಆನಂತರ ಮಂತ್ರ ಪುಷ್ಪಾಂಜಲಿ ಇರ್ತೈತಿ. ಆನಂತರ ಮಹಾರಾಜರ ಜಯಘೋಷ ಜೈ ಜೈಕಾರ, ಆನಂತರ ಪ್ರಾರ್ಥನಾ ಅಂದ್ರೆ ಸದ್ಗುರುನಾಥ ಪ್ರಾರ್ಥನಾ ಇರ್ತೈತಿ. ಇಷ್ಟು ಮಹಾರಾಜರ ಆರತಿ ಇರ್ತಾವೆ. ಇದನ್ನೆಲ್ಲ ಮಾಡ್ಬೇಕು ಕೇಳ್ಬೇಕಂದ್ರೆ 2 ಆರತಿ ಮಾಡ್ರಿ. ಸ್ಟಾರ್ಟಿಂಗ್ ನಮ್ಗೆ ಯಾವುದೇ ಒಂದು ಹೊಸ ಕಲಿಕತ್ತಂದ್ರೆ ಕೆಲವೊಂದು ಸಲ ಕಠಿಣ ಅನಿಸ್ತಿರ್ತೈತಿ. ಆದ್ರೆ ಯೂಟ್ಯೂಬ್ದಾಗ ಹಚ್ಚಿ 2 ಆರತಿಯನ್ನು ಮಾಡ್ರಿ. ಆನಂತರ ಹೋಗ್ತಾ ನಿಮಗೆ ನಿತ್ಯ ಸೇವೆ ಗ್ರಂಥ ಸಿಕ್ತಂದ್ರೆ ಅಲ್ಲಿ ಕೊಟ್ಟಿರ್ತಾರೋ. ಎಲ್ಲ ಕನ್ನಡದಾಗ ಇದಾವೆ ಇವ. ಆನಂತರ ನೀವು ಹೋಗ್ತಾ ಒಂದು ಲಯದಾಗ ಮಹಾರಾಜರ ಆರತಿಯನ್ನು ಮಾಡ್ಕೊತ ಹೋಗ್ರಿ. ಮಹಾರಾಜರ ಆರತಿದಿಂದ ಎಷ್ಟೋ ಜೀವನದಾಗ ಸಮಸ್ಯೆಗಳು. ಇನ್ನೊಂದು ನಾ ಹೇಳೋದಂದ್ರೆ ಸ್ವಾಮಿ ಮಹಾರಾಜರ ಕೇಂದ್ರದಾಗ ಆರತಿಗೆ ಹೋದ್ರಿ ಅಂದ್ರೆ ನಿಮ್ಗೆ ನನಗಾದಂಥ ಅನುಭವ. ನಾ ಎಷ್ಟೋ ಸಲ ಮಹಾರಾಜರ ನನ್ನ ಮದುವೆಗಿಂತ ಮುಂಚೆನೇ ಏನು ಮಹಾರಾಜರ ಕೇಂದ್ರದ ನನ್ನ ಅರ್ಧದಷ್ಟು ಸೇವೆ ನನ್ನ ಮಹಾರಾಜರ ಕೇಂದ್ರದಾಗ ಆಗೈತಿ. ಗುರುಚರಿತ್ರ ಪಾರಾಯಣ ಆಗಲಿ, ನವನಾಥ್ ಪಾರಾಯಣ ಆಗಲಿ, ಪ್ರತಿ ಗುರುವಾರ ಅಂತೂ ಆರತಿ ಯಾರು ಬರಲಿ ಬೇಕಾದ್ರೆ ಬಿಡಲಿ ನನ್ನ ಆರತಿ ಅಂತೂ ಮಿಸ್ ಆಗೋಲೈತೆ. ನಾವು ಒಬ್ಬಕ್ಕೆ ಬೇಕಾದ್ರೆ ಹೋಗಿ ಆರತಿಗೆ ಜಾಯ್ನ್ ಆಗ್ತೀನಿ, ಆರತಿ ಅಟೆಂಡ್ ಆಗ್ತೀನಿ. ಅಂದ್ರೆ ಅಲ್ಲಿ ಏನೋ ಒಂದು ಹೋಯ್ತಂದ್ರೆ ನೆಮ್ಮದಿ ಸಿಕ್ತಿತ್ತು. ನೆಕ್ಸ್ಟ್ ಗುರುವಾರ ತಕ್ಕ ಒಂದು ನಮ್ಮ ಕೆಲಸಗಳನ್ನ ಮಾಡೋಕೆ ಒಂದು ಎನರ್ಜಿ ಸಿಕ್ತಿತ್ತು. ಮಹಾರಾಜರು ನನ್ನ ಜೊತೆ ಇದ್ದಾರೆ ಅನ್ನೋ ಒಂದು ಆಸೆ,
ಒಂದು ವಿಶ್ವಾಸ ನಮ್ಗೆ ಇರ್ತಿತ್ತು. ಆ ರೀತಿ ಮಹಾರಾಜರ ಆರತಿ ಅಂದ್ರೆ ನಮ್ಮ ಶರೀರದಾಗ ಏನೋ ವ್ಯಾಧಿಗಳಿದ್ದು, ಮಾನಸಿಕ ವ್ಯಾಧಿಗಳು, ಈ ಡಿಪ್ರೆಷನ್, ಈಗ ಎಲ್ಲರೂ ಕೂಡ ಡಿಪ್ರೆಷನ್ ಶಿಕಾರ ಹಾಕದಾರ, ನಿಮ್ಗೆ ಗುರ್ತಾಕದೈತಿ. ಡಿಪ್ರೆಷನ್ಗೆ ಹೊಂಟಿದೆವು, ಏನು ಸಣ್ಣ ವಿಚಾರ ಇದ್ರು ಅದನ್ನ ತೊಗೊಂಡ ದೊಡ್ಡದಾಗ ಹೋಗ್ಕೊಂಡ ಟೆನ್ಷನ್ ಮಾಡ್ಕೊಂಡ ಡಿಪ್ರೆಷನ್ ಒಂದು ಟ್ರೆಂಡ್ ಆಗಿಬಿಟ್ಟು, ಆ ಒಂದು ಇದ್ರದಿಂದ ನಾವು ಹೊರ ಬರ್ಬೇಕಂದ್ರೆ ಮಹಾರಾಜರ ಆರತಿ ಹೋಗ್ಬೇಕು. ನಮ್ಮ ಶಾರೀರಿಕ ವ್ಯಾಧಿ ಇದ್ದು ಅಂದ್ರೆ ಅಲ್ಲಿ ಮಹಾರಾಜರು ಅದನ್ನು ಕೂಡ ದೂರ ಮಾಡ್ತಾರೋ. ಹಾಗಾಗಿ ಆರತಿಗೆ ಜಾಯ್ನ್ ಆಗ್ರಿ. ಇನ್ನು ಮನ್ಯಾಗ ಯಾವ ರೀತಿ ಆರತಿ ಮಾಡೋದಂದ್ರೆ, ನಿಮ್ಗೆ ಯಾವ ಈಗ ಸ್ಟಾರ್ಟಿಂಗ್ ಯೂಟ್ಯೂಬ್ಗೆ ಹಚ್ಚಿರಿ ನೀವು, ನಂತರ ಮುಂದೆ ನಿಮ್ಗೆ ನಿತ್ಯ ಸೇವೆನ ತರಿಸ್ಕೊರಿ. ನಿತ್ಯ ಸೇವೆದಾಗ ಪ್ರತಿಯೊಂದು ಸೇವೆಯನ್ನು ಯಾವ ರೀತಿ ಮಾಡೋದು ನಿಮಗೆ ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದಾರೋ. ಆ ಸೇವೆಯನ್ನು ಮಾಡ್ರಿ. ಮಂತ್ರಗಳು ಕೊಟ್ಟಿದ್ದಾರೆ, ಸ್ತೋತ್ರಗಳು ಕೊಟ್ಟಿದ್ದಾರೋ, ಸತ್ಯನಾರಾಯಣ ಪೂಜೆ ಯಾವ ರೀತಿ ಮಾಡೋದು ಕೊಟ್ಟಿದ್ದಾರೋ, ವೆಂಕಟೇಶ ಸ್ತೋತ್ರ ಕೊಟ್ಟಿದ್ದಾರೋ, ಹುಟ್ಟುಹಬ್ಬವನ್ನು ಯಾವ ರೀತಿ ಆಚಾರ ಮಾಡೋದು ಕೊಟ್ಟಿದ್ರು, ಸಂಪೂರ್ಣ ಮಾಹಿತಿ. ನಿತ್ಯ ಸೇವೆ ಒಂದು ಗ್ರಂಥ ಇತ್ತಂದ್ರೆ ಸ್ವಾಮಿ ಮಹಾರಾಜರು ನಮ್ಗೆ ಯಾವ ಸೇವೆ ಮಾಡ್ಕತ್ರು ಪ್ರತಿಯೊಂದು ಮಾಹಿತಿ ಹತ್ರ ನಿಮ್ಗೆ ಐತಿ. ಈ ರೀತಿ ಪ್ರತಿ ಗುರುವಾರ ನಮ್ಗೆ ಆರತಿ ಮಾಡೋದೈತಿ. ನಾನು ಕೂಡ ಆರತಿ ಮನ್ಯಾಗ ಮಾಡ್ತೇನೆ. ನನಗೂ ಕೂಡ ಕೇಂದ್ರಕ್ಕೆ ಹೋಗೋಕ್ಕಾಗೋಲ್ಲ, ಇವತ್ತು ಹೋಗ್ಬೇಕು ಅನ್ನೋದು ಇದೈತಿ. ಹೋದ್ನಂದ್ರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ. ಆ ನಂತರ ಇನ್ನು ಅಕ್ಕ ನಮ್ಮ ಸುತ್ತಮುತ್ತ ಕೇಂದ್ರ ಇಲ್ಲ, ನಾವು ಮನ್ಯಾಗ ಮಾಡ್ಬೇಕು, ಖಂಡಿತವಾಗಿ ಮನ್ಯಾಗ ಆರತಿಯನ್ನು ಮಾಡ್ರಿ. ನೀವು ಪ್ರತಿ ಗುರುವಾರ ಮಾಡ್ರಿ, ವಿಶೇಷ ದಿನಗಳಲ್ಲಿ ಮಾಡ್ರಿ. ಆರತಿದಿಂದನೇ ಎಷ್ಟೋ ಜೀವನದಾಗಿರುವಂಥ ಕಷ್ಟಗಳು ಒಂದು ಪರಿಹಾರ ಸಿಗ್ತಾವೆ. ಮಹಾರಾಜರು ಅದಕ್ಕೆ ಸಿಗ್ತಾರೆ. ಯಾಕಂದ್ರೆ ಮಹಾರಾಜರ ಆರತಿ ಅಂದ್ರೆ ನೀವು ಮಹಾರಾಜರ ಅಂತಃಕರಣದಿಂದ ಕರಿಕದಿರಿ. ಮಹಾರಾಜರಿಗೆ ಅಂತಃಕರಣದಿಂದ ಅಲ್ಲಿ ನೈವೇದ್ಯ ಅರ್ಪಣೆ ಮಾಡ್ತಾರೋ. ನೀವು ಏನು ಮನ್ಯಾಗ ಏನು ಅಡುಗೆ ಮಾಡಿರ್ತೀರ ಅದನ್ನ ನೈವೇದ್ಯ ಇಡ್ರಿ. ಅದ್ರಾಗ ಒಂದು ಎಳ್ಳೆಲ್ಲಿ ತುಳಸಿ ಎಲೆ ಹಾಕಿ ನೈವೇದ್ಯ ಒಂದು ಗ್ಲಾಸ್ ನೀರನ್ನು ಇಟ್ಟು, ಆ ನಂತರ ಆರತಿ ಆದ್ಕೂಲ ಆ ನೈವೇದ್ಯ ಏನಿರ್ತೈತಿಲ್ಲ ನಿಮ್ಮ ಮನ್ಯಾಗ ಎಲ್ಲರೂ ಅಂತ ಪ್ರಸಾದ ರೂಪದಾಗ ತೊಗೋದೈತಿ. ಅಕ್ಕ ನಾವು ಏನು ನೈವೇದ್ಯ ಈಗ ಅಡುಗೆ ಅಷ್ಟು ಜಲ್ಮ ಹಾಲು ಸಕ್ಕರೆ ಇಡ್ರಿ, ಹಣ್ಣು ಇಡ್ರಿ, ಒಂದು ಸಣ್ಣ ಪುಟ್ಟ ಬೆಲ್ಲ ಅವಲಕ್ಕಿ ಮಾಡಿರ್ಬೋದು, ಸ್ವೀಟ ಶಿರಾ. ಈ ರೀತಿ ನಾವು ಮಹಾರಾಜರಿಗೋಸ್ಕರ ನಾವು ಇಷ್ಟು ಸಣ್ಣ ಪುಟ್ಟ ಕೆಲಸನೂ ಮಾಡೋಕ್ಕಾಗೋಲ್ಲ. ಮಹಾರಾಜರು ನಮ್ಮ ಜೀವನದಾಗ ಇಷ್ಟೆಲ್ಲ ಕೊಟ್ಟಿದ್ದಾರೆ ಅಂದ್ಕೂಡಲೇ ಒಂದು ಸಣ್ಣ ಕೆಲಸ, ಅದೇನು 5 ನಿಮಿಷದ ಕೆಲಸ ಇರ್ತೈತಿ. ಆ ರೀತಿ ಮಾಡ್ಕೋತ ನಾವು ಪ್ರತಿ ಗುರುವಾರ ಆರತಿ ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ಆರ್ಥಿಕ ಸಮಸ್ಯೆ ಇರಲಿ, ಏನೇ ಒಂದು ನಿಮ್ಮ ಮನ್ಯಾಗ ಅನಾರೋಗ್ಯ ಸಮಸ್ಯೆ, ನೆಗೆಟಿವ್ ಎನರ್ಜಿ ಇದೆಲ್ಲ ಇದ್ರೂ ಕೂಡ ನಷ್ಟ ಆಗಿ ಮಹಾರಾಜರು ನಿಮ್ಮ ಜೀವನದಾಗ ಅನುಗ್ರಹವನ್ನು ಮಾಡ್ತಾರೋ. ಅವರು ಇದಾರನ್ನೋ ಒಂದು ಭರವಸೆ, ಪ್ರಚಿತಿಯನ್ನು ನಿಮ್ಗೆ ನೀಡ್ತಿರ್ತಾರೋ. ಹಾಗಾಗಿ ಪ್ರತಿ ಗುರುವಾರ ಆರತಿಯನ್ನು ಮಾಡಿರಿ. ಒಂದು ಆರತಿಯನ್ನು ಈಗ ನಾನು ನಿಮ್ಗೆ ಅನ್ಬಾರ್ದು, ಆದ್ರೆ ನಾನು ನಿಮ್ಗೀಗ ಯಾಕಂದ್ರೆ ಮಹಾರಾಜರಿಗೆ ಗೊತ್ತೈತಿ. ಹಾಗಾಗಿ ಇವತ್ತು ಒಂದು ಆರತಿಯನ್ನು ನಾನು ನಿಮ್ಗೆ ಇಲ್ಲ ಅಂದು ತೋರಿಸ್ತೀನೋ. ಆ ನಂತರ ಇದೇ ರೀತಿ ನೀವು ಪ್ರತಿ ಗುರುವಾರ ಆರತಿಯನ್ನು ಮಾಡ್ಕೊತ ಹೋಗ್ರಿ. ಸ್ವಾಮಿ ಮಹಾರಾಜರ ಆರತಿ ಅಂತೇನು. ಜೈ ಜೈ ಸದ್ಗುರು ಸ್ವಾಮಿ ಸಮರ್ಥ, ಆರತಿ ಕರು ಗುರು ಅರಿಯಾರೆ, ಅಗಾಧ ಮಹಿಮಾ ತವ ಚರಣಾಂಚ ವರ್ಣಾಯಾಮತಿ ದೇಯಾರೆ, ಅಕ್ಕಲ ಕೋಟಿ ವಾಸ ಕರುಣಿಯ ದಾವಿತ ಅಗಲಿತ ಚರಿಯಾರೆ, ಲೀಲಾ ಪಾಶೆ ಬದ್ಧ ಕರುಣಿಯ ತೋಡಲಿಯ ಭವ ಭಯಾರೆ. ಜೈ ಜೈ ಸದ್ಗುರು ಸ್ವಾಮಿ ಸಮರ್ಥ, ಆರತಿ ಕರು ಗುರು ವರಿಯಾರೆ, ಅಗಾಧ ಮಹಿಮಾ ತವ ಚರಣಾಂಚೆ ಅತಿಯ ವರ್ಣಾಯಾಮತಿ ದೇಯಾರೆ, ಯಮನೆ ಪುಶಿಲೆ ಸ್ವಾಮಿ ಕಹಾ ಹೇ ಅಕ್ಕಲ ಕೋಟಿ ಪಹಾರೆ, समाधि सुखते भोगुनी बोले धन्य स्वामी वरियारे. जय जय सद्गुरु स्वामी समर्था, आरती करू गुरु वरियारे, अगाध महिमा तव चरणांचा वर्णायामति देयारे, जानसी मनेचे सर्व समर्था विनवू किती भवारे, इतुके देहि दीन दयाळा नच तव पद अंतरारे. जय जय सद्गुरु स्वामी समर्थ, आरती करू गुरु वरियारे, अगाध महिमा तव ಚರಣಾಂಚ ವರ್ಣಾಯಾಮತಿ ದೇಯಾರೆ. ಈ ರೀತಿ ನಮ್ಗೆ ಆರತಿ ಮಾಡೋದೈತಿ. ಇನ್ನು ಆರತಿ ಮಾಡುವಾಗ ಮಹಾರಾಜರಿಗೆ ಆರತಿ ಈ ರೀತಿ ಬೆಳಗೋದಿರುತ್ತೆ. ಅಂದ್ರೆ ಅರ್ಧ ಈ ಕಡೆಯಿಂದ ಈಗ ಅರ್ಧ ಚಂದ್ರಾಕಾರ ಯಾವ ರೀತಿ ಇರ್ತಿಲ್ಲ ಆ ರೀತಿ ಆರತಿ ಬೆಳಗೋದಿರ್ತಿ. ನಾವು ಕಾಮನ್ ಆಗಿ ಆರತಿ ಬೆಳಗೋದಿತ್ತು ಅಂದ್ರೆ ಈ ರೀತಿ ರೌಂಡ್ ಆಗಿ ಬೆಳಗ್ತೀವಿ. ಆ ರೀತಿ ಇಲ್ಲ, ಮಹಾರಾಜರಿಗೆ ಈ ರೀತಿ ಆರತಿಯನ್ನು ಬೆಳಗೋದಿರ್ತೈತಿ ಅರ್ಧ ಚಂದ್ರಾಕಾರದಾಗ. ಆ ನಂತರ ಆರತಿ ಆದ ಕೂಡಲೇ ನೀವು ನಿಮ್ಮ ಮನ್ಯಾಗ ಸಣ್ಣ ಹುಡುಗರಿದ್ದು ಅಂದ್ರೆ ನಿಮ್ಮ ಕುಟುಂಬದಾಗ ಪ್ರತಿಯೊಬ್ಬರು ನಿಮ್ಗೆ ಸೇವೆಗೆ ಸಪೋರ್ಟ್ ಮಾಡ್ತಾರಂದ್ರೆ ಅವ್ರನ್ನೆಲ್ಲ ಅನ್ಕೊಂಡ್ಸ್ಕೊಂಡು ಒಂದು ಮಾಲ್ ಜಪ ಮಾಡಿ ಸಾಮೂಹಿಕ. ಇದರಿಂದ ಏನಾಗ್ತೈತೆ ಅಂದ್ರೆ ನೀವು ಒಬ್ಬರು ಮಾಡ್ಕೊತದ್ದು ಒಂದು ಮಾಲ, ನೀವು ಎಲ್ಲರೂ ಕೂಡ ಮಾಡ್ಕೊತೀರಿ ಅಂದ್ರೆ ಅಲ್ಲಿ ಸಡನ್ ಆಗಿ 5 ಮಾಲೆ ಜಪ ಆಗ್ತಿರ್ತಾವು. ನಿಮ್ಮ ನಿತ್ಯ ಸೇವೆ ಕೂಡ ಆಗ್ತೈತಿ. ಆನಂತರ ವೆಂಕಟೇಶ ಸ್ತೋತ್ರ ತೊಗೋಬೋದು, ಕಾಲಭೈರವಾಷ್ಟಕ ತೊಗೋಬೋದು. ಇಷ್ಟ ಸೇವೆಗಳು ಪ್ರತಿ ಗುರುವಾರ ನೀವು ಆರತಿ ಮಾಡ್ಕೊತ ಹೋಗ್ರಿ. ನಿಮ್ಮ ಮನ್ಯಾಗ ಆಗುವಂಥ ಚೇಂಜಸ್ ನನ್ನ ಜೊತೆ ನೀವು ಹಂಚ್ಕೋರಿ. ಇವತ್ತಿನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿನ ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡಿರಿ. ಯಾರ್ಯಾರು ಬುಕ್ ಬೇಕು ಅವ್ರು ಕಮೆಂಟ್ ಮಾಡಿರಿ. ಕಮೆಂಟ್ದಾಗ ಅವ್ರ ನಂಬರ್ ಪಿನ್ ಮಾಡಿರ್ತೇನೆ, ನೀವು ಬುಕ್ ತರಿಸ್ಕೊರಿ. ಸ್ವಾಮಿ ಮಹಾರಾಜರ ಸೇವೆ ಬೇಕಾಗಿರೋ ಸಾಹಿತ್ಯನ ತರಿಸ್ಕೊರಿ, ಸೇವೆಯನ್ನು ಮಾಡಿರಿ.
ಇವತ್ತು ನೀವು ಮಾಡಬೇಕಾಗಿರೋದು ಇಷ್ಟೇ. ನೀವು ಯಾವಾಗಿಂದ ಆರತಿ ಮಾಡ್ತಿದ್ರಿ ಮತ್ತು ನಿಮ್ಮ ಮಹಾರಾಜರ ಸೇವೆಯಿಂದ ಸೇವೆದಾಗ ಬಂದ ಕೂಡಲೇ ಏನು ಪ್ರಚಿತಿ ಬಂದೈತಿ, ಏನು ಚೇಂಜಸ್ ಅನ್ನೋದು ನೀವು ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಬೇಕು. ಮತ್ತು ನಮ್ಮ ಈ ವಿಡಿಯೋಕ್ಕೆ ಒಂದು ಲೈಕ್ ಶೇರ್ ಮಾಡಿರಿ ನಿಮ್ಮ ಸುತ್ತಮುತ್ತ ಫ್ಯಾಮಿಲಿ ಫ್ರೆಂಡ್ಸಿಗೆ. ಯಾಕಂದ್ರೆ ಸೇವೆ ಬಗ್ಗೆ ಗೊತ್ತಾಗಲಿ. ಸೇವೆ ಪ್ರಸಾರ ಮಾಡೋದು ಕೂಡ ಒಂದು ಸ್ವಾಮಿ ಸೇವೆಯ ಭಾಗ ಆಗೈತಿ. ಸೇವೆ ನಾವು ಅಷ್ಟ ಮಾಡಿ ನಮ್ದು ಒಳ್ಳೇದು ಮಾಡ್ಕೋದಿಲ್ಲ, ನಾವು ಕಷ್ಟದಾಗಿದ್ದವರಿಗೆ ನಮ್ಮ ಸುತ್ತಮುತ್ತ ಇದ್ದವರಿಗೆ ಕೂಡ ಆ ಸೇವೆಯನ್ನು ಪ್ರಸಾರ ಮಾಡೋ, ಅದರಿಂದ ಎಷ್ಟೋ ಜನರಿಗೆ ಒಳ್ಳೇದಾಗ್ತೈತಿ. ಎಷ್ಟೋ ಜನ ಕಷ್ಟದಿಂದ ಬಳಲ್ತಿದ್ದಾರೆ, ಅವ್ರಿಗೆ ಮಹಾರಾಜರ ಅನುಗ್ರಹ ಆಗ್ತೈತಿ. ಹಾಗಾಗಿ ಅದಕ್ಕೆ ನೀವು ಕಾರಣ ಆಗ್ತೀರಿ ಅಷ್ಟೇ. ಮಹಾರಾಜರು ನಿಮ್ಮನ್ನ ಅವರಿಗೆ ಒಂದು ಮಾಧ್ಯಮವಾಗಿ ಅವರು ಹತ್ರ ಕಳಿಸಿರ್ತಾರೋ. ಹಾಗಾಗಿ ಆದಷ್ಟು ಸೇವೆಯನ್ನು ಪ್ರಸಾರ ಮಾಡಿರಿ. ಇವತ್ತಿನ ಈ ಮಾಹಿತಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೇವೆ. ಶ್ರೀ ಸ್ವಾಮಿ ಸಮರ್ಥಂ.